Hello, welcome to my YouTube channel and please subscribe my channel. BCom 5th semester 2024 Financial Management question paper RCU. Okay, time 2 hours, maximum marks 60. Section A, answer any 5 of the following. ಬೇಕಾದ 5ಕ್ಕೆ ಉತ್ತರಿಸಿರಿ. ಇದು ನಮಗೆ ಟೋಟಲ್ 7 ಕ್ವಶನ್ ಅನ್ನ ಕೊಟ್ಟಿದ್ದಾರೆ. ಅದ್ರೊಳಗೆ ನಾವು ಏನ್ ಮಾಡ್ಬೇಕಂದ್ರೆ ಜಸ್ಟ್ 5 ಕ್ವಶನ್ಸ್ಗೆ ಆನ್ಸರ್ ಅನ್ನ ಮಾಡಬೇಕು. 5 into 2 ಅಂತಂದ್ರೆ 1 ಕ್ವಶನ್ ಗೆ ಎಷ್ಟು 2 ಮಾರ್ಕ್ಸ್. ಸೊ ಟೋಟಲ್ ನಾವು 5 ಕ್ವಶನ್ ಗೆ ಆನ್ಸರ್ ಮಾಡಿದ್ರೆ 10 ಮಾರ್ಕ್ಸ್ ಬರುತ್ತೆ. ಓಕೆ, ಫಸ್ಟ್ ಒನ್ ಎ, ಗಿವ್ ದ ಮೀನಿಂಗ್ ಆಫ್ ಫೈನಾನ್ಸ್. ಹಣಕಾಸಿನ ಅರ್ಥ ಬರೆಯಿರಿ. ಬಿ, ವಾಟ್ ಡು ಯು ಮೀನ್ ಬೈ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಆಬ್ಜೆಕ್ಟಿವ್. ಸಂಪತ್ತು ಗರಿಷ್ಠೀಕರಣದ ಉದ್ದೇಶ ಎಂದರೇನು. ಸಿ, ಡಿಫೈನ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಬಂಡವಾಳ ಸಂರಚನೆಯ ವಾಕ್ಯ ಕೊಡಿರಿ. ಡಿ, ವಾಟ್ ಡು ಯು ಮೀನ್ ಬೈ ಕ್ಯಾಪಿಟಲೈಸೇಷನ್. ಬಂಡವಾಳೀಕರಣ ಎಂದರೇನು. ಇ, ವಾಟ್ ಈಸ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್. ನಿವ್ವಳ ದುಡಿಯುವ ಬಂಡವಾಳ ಎಂದರೇನು. ಎಫ್, ವಾಟ್ ಈಸ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ನಿವ್ವಳ ಎಂದರೇನು. ಜಿ, ರೈಟ್ ದ ಫಾರ್ಮುಲಾ ಆಫ್ ARR. ARR ಸೂತ್ರವನ್ನು ಬರೆಯಿರಿ. ಸೆಕ್ಷನ್ ಬಿ, ವಿಭಾಗ ಬಿ, ಆನ್ಸರ್ ಎನಿ 3 ಆಫ್ ದ ಫಾಲೋವಿಂಗ್. ಕೆಳಗಿನವುಗಳಲ್ಲಿ ಬೇಕಾದ 3ಕ್ಕೆ ಉತ್ತರಿಸಿರಿ. ಅಂದ್ರೆ ಟೋಟಲ್ ನಮ್ಗಿಲ್ಲಿ 5 ಮಾರ್ಕ್ಸ್ಗೆ ಎಷ್ಟು ಕೊಟ್ಟಿರ್ತಾರೆ ಅಂತಂದ್ರ 5 ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ. ಅದ್ರೊಳಗೆ ನೀವು 3 ಪ್ರಶ್ನೆಗಳಿಗೆ ಏನ್ ಮಾಡ್ಬೇಕು, ಆನ್ಸರ್ ಅನ್ನ ಮಾಡ್ಬೇಕು. ಅವಾಗ ಏನ್ ಸಿಗುತ್ತೆ ಟೋಟಲ್ 15 ಮಾರ್ಕ್ಸ್. ಅಂತಂದ್ರೆ 1 ಕ್ವಶನ್ಗೆ ಎಷ್ಟು 5 ಮಾರ್ಕ್ಸ್. ನೀವು 3 ಕ್ವಶನ್ಗೆ ಆನ್ಸರ್ ಮಾಡಿದ್ರೆ ಟೋಟಲ್ 15 ಮಾರ್ಕ್ಸ್ ಬರುತ್ತೆ. ಸೆಕೆಂಡ್ ಕ್ವಶನ್, ಕ್ರಿಟಿಕಲಿ ಅನಲೈಸ್ ದ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆಬ್ಜೆಕ್ಟಿವ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಹಣಕಾಸಿನ ನಿರ್ವಹಣೆಯ ಲಾಭದ ಗರಿಷ್ಠೀಕರಣ ಉದ್ದೇಶವನ್ನು ವಿಮರ್ಶಾತ್ಮಕವಾಗಿ ವಿವರಿಸಿರಿ. ಥರ್ಡ್ ಒನ್ ಏನಂತಂದ್ರೆ ಇದು ಪ್ರಾಬ್ಲಮೆಟಿಕ್ಸ್ ಅದ. ಅಂದ್ರೆ ಪ್ರಾಬ್ಲಮ್ ಅನ್ನ ನೀವು ಇಲ್ಲಿ ಮಾಡಬೇಕು. ಕ್ಯಾಲ್ಕುಲೇಟ್ ಆಪರೇಟಿಂಗ್ ಲಿವರೇಜ್ ಅಂಡ್ ಫೈನಾನ್ಷಿಯಲ್ ಲಿವರೇಜ್. ಕಾರ್ಯಾತ್ಮಕ ಸನ್ನೆ, ಹಣಕಾಸಿನ ಸನ್ನೆಯನ್ನ ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ವಶನ್ ಅನ್ನ ನೋಡ್ಕೊಂಡ್ಬಿಟ್ರಿ. ನೆಕ್ಸ್ಟ್ ಫೋರ್ತ್ ಒನ್, ಇಲ್ಲಿ ಏನ್ ಕೇಳಿದಾರೆ ಅಂತ ನಮ್ಗೆ ಫೋರ್ತ್ ಒನ್ ಇದು ಸಹ ಪ್ರಾಬ್ಲಮೆಟಿಕ್ ಅದ. NPV ಆಫ್ ಇನ್ವೆಸ್ಟ್ಮೆಂಟ್ ಪ್ರಾಜೆಕ್ಟ್ ಅಂದ್ರೆ NPV ಅನ್ನ ನಮ್ಗೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದಾರೆ. ಕನ್ನಡದಲ್ಲಿ ಒಂದ್ಸಲ ನೋಡ್ಕೊಂಡ್ಬಿಟ್ರಿ. ನೆಕ್ಸ್ಟ್ ಫಿಫ್ತ್ ಒನ್, ಇದು ಪ್ರಾಬ್ಲಮೆಟಿಕ್ ಅದ. ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಶನ್ ಎಸ್ಟಿಮೇಟ್ ದ ಅಮೌಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಬೈ ಆಪರೇಟಿಂಗ್ ಸೈಕಲ್ ಮೆಥಡ್ ಟೇಕಿಂಗ್ 360 ಡೇಸ್ ಇನ್ ಅ ಇಯರ್. ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಈ ಪ್ರಾಬ್ಲಮ್ಸ್ ಅದ. ನೋಡ್ಕೊಂಡ್ಬಿಟ್ರಿ. ನೆಕ್ಸ್ಟ್ ಸಿಕ್ಸ್ತ್ ಒನ್, ಇದು ಪ್ರಾಬ್ಲಮ್ ಅದ. ಕ್ಯಾಲ್ಕುಲೇಟ್ ಎವರೇಜ್ ರೇಟ್ ಆಫ್ ರಿಟರ್ನ್. ARR ಅನ್ನ ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಸೆಕ್ಷನ್ ಸಿ, ವಿಭಾಗ ಸಿ, ಆನ್ಸರ್ ಎನಿ 2 ಆಫ್ ದ ಫಾಲೋವಿಂಗ್. ಕೆಳಗಿನ ಯಾವುದೇ 2 ಪ್ರಶ್ನೆಗಳಿಗೆ ಉತ್ತರಿಸಿರಿ. 2 into 10 ಅಂದ್ರೆ 2 ಕ್ವಶನ್ ನೀವು ಆನ್ಸರ್ ಅನ್ನ ಮಾಡ್ಬೇಕು. 1 ಕ್ವಶನ್ ಎಷ್ಟು 10 ಮಾರ್ಕ್ಸ್. ಸೊ 2 ಕ್ವಶನ್ ಆನ್ಸರ್ ಮಾಡಿದ್ರೆ 20 ಮಾರ್ಕ್ಸ್ ಬರುತ್ತೆ. ಸೆವೆಂತ್ ಕ್ವಶನ್, ವಾಟ್ ಆರ್ ದ ಟೈಪ್ಸ್ ಆಫ್ ಲಿವರೇಜಸ್ ಅಂಡ್ ಎಕ್ಸ್ಪ್ಲೇನ್ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ದೀಸ್ ಟೈಪ್ಸ್. ಸನ್ನೆಯ ವಿಧಗಳು ಯಾವುವು, ಈ ವಿಧಗಳನ್ನು ಅವುಗಳ ಅನುಕೂಲ ಹಾಗೂ ಅನಾನುಕೂಲಗಳೊಂದಿಗೆ ವಿವರಿಸಿರಿ. ಏಟ್ ಕ್ವಶನ್, ವಾಟ್ ಆರ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಫ್ ಅ ಕಂಪನಿ. ಯಾವುದೇ ಕಂಪನಿಯ ಬಂಡವಾಳ ಸಂರಚನೆಯನ್ನು ಪ್ರಭಾವಿಸುವ ಅಂಶಗಳು ಯಾವುವು. ನೈನ್ತ್ ಕ್ವಶನ್, ಇದು ಪ್ರಾಬ್ಲಮೆಟಿಕ್ ಅದ. ಪೇ ಬ್ಯಾಕ್ ಪೀರಿಯಡ್ ಮೇಲೆ ಅದ. ಪೇ ಬ್ಯಾಕ್ ಪೀರಿಯಡ್ ಮೇಲೆ ಈ ಪ್ರಾಬ್ಲಮ್ಸ್ ಅದ. ಒಂದ್ಸಲ ನೋಡ್ಕೊಂಬೇಡಿ.
Next, 10th one. You are supplied with the following information in respect of ABC Limited for the ensuing year. ಇದು ವರ್ಕಿಂಗ್ ಕ್ಯಾಪಿಟಲ್, ಫೈಂಡ್ ಔಟ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಈ ಪ್ರಾಬ್ಲಮ್ ಅನ್ನ ಕೇಳಿದೆ. ನೆಕ್ಸ್ಟ್, ಲಾಸ್ಟ್ ಒನ್ ಸೆಕ್ಷನ್ ಡಿ, ವಿಭಾಗ ಡಿ. ಇಲ್ಲಿ ಏನಂತಂದ್ರ ಕೇಸ್ ಸ್ಟಡಿ ಕ್ವಶನ್ ಕಂಪಲ್ಸರಿ. ಇದೇನಾಗತ್ತಂದ್ರೆ ಕಡ್ಡಾಯವಾಗಿರುತ್ತೆ. ಒಂದೇ ಕ್ವಶನ್ ಇರುತ್ತೆ. ಟೋಟಲ್ ಎಷ್ಟು ನಮ್ಗೆ ಅದಕ್ಕೆ ಮಾರ್ಕ್ಸ್? 15 ಮಾರ್ಕ್ಸ್. ಕಂಪಲ್ಸರಿ ಕ್ವಶನ್. 11th ಒನ್ ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡಿ. ಇದೆಷ್ಟು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕ್ವಶನ್ ಪೇಪರ್ 2024. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಯಾರ್ಯಾರೆಲ್ಲ 5th ಸೆಮ್ ಓದ್ತಿದಾರ, ಇವಾಗ ಎಕ್ಸಾಮ್ಸ್ ಸಮೀಪ ಬಂದಾಗ, ಸೊ ಅವ್ರಿಗೆ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.